ಹಲೋ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ತಂದಿರೋದು ಮಾವಿನಕಾಯಿಯ ರಸಮ್. ಹೇಗೆ ಮಾಡೋದು ಅಂತೀರಾ? ತುಂಬ ಸುಲಭ ಕಣ್ರಿ. ಈಗ ಮಲ್ಲೇಶ್ವರಂ ಒಂದು ಹೋಟೆಲ್ನಲ್ಲಿ ಮ್ಯಾಂಗೋ ಮೇಳ ಅಂತ ನಡೀತಾ ಇದೆ. ನಮ್ಮ ಮಗ ಹೋಗಿದ್ದ. ಅವನು ಹೇಳ್ದ, ಪ್ರತಿಯೊಂದು ರೆಸಿಪಿ ತುಂಬ ಚೆನ್ನಾಗಿದೆ ಅಮ್ಮ ಅಂತ. ಮ್ಯಾಂಗೋಯಿಂದ ನೀನು ಯಾವುದಾದ್ರೂ ಒಂದು ರೆಸಿಪಿ ತಯಾರು ಮಾಡಮ್ಮ ಅಂತ ಹೇಳಿದ. ಹಾಗಾಗಿ ನಾನು ಮೊದಲಿಗೆ ಮ್ಯಾಂಗೋ ರಸಮ್ ತಯಾರು ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಚೆನ್ನಾಗಿದೆ ರೀ. ಹಾಗೆ ಮಾಡೋಕ್ಕೂ ತುಂಬ ಈಸಿಯಾಗಿದೆ. ಈಗ ಅದು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಮೊದಲಿಗೆ ಒಂದು ಮ್ಯಾಂಗೋ ತೊಗೊಂಡು ತುರ್ಕೋಬೇಕು. ಹಾಗೆ ರಸಮ್ಗೆ ಮುಖ್ಯವಾಗಿ ಬೇಕಾಗಿರೋ ಜೀರಿಗೆ ಮೆಣಸು ಹುರಿದು ಹೀಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿರೋ ಜೀರಿಗೆ ಮೆಣಸು ಪೌಡ್ರನ್ನ ತೆಗೆದಿಟ್ಕೊಳ್ಳಿ. ಈಗ ರಸಮ್ ಮಾಡಲಿಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಮೊದಲಿಗೆ ರಸಮ್ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯ್ದ ನಂತರ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹೇಳಿದ ನಂತರ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಹೆಚ್ಚಿರೋ ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ತಿರುಗಿಸ್ಕೊಳ್ಳೋಣ. ಬೇಕಿದ್ದರೆ ಸ್ವಲ್ಪ ಹಿಂಗೆ ಬೇಕಾದ್ರೆ ಹಾಕೋಬೋದು ಈಗ ಒಗ್ಗರಣೆ ಟೈಮಲ್ಲಿ. ಈಗ ತುರಿದಿಟ್ಟಿರೋ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದು 2 ನಿಮಿಷ ಬೆಂದರೆ ಸಾಕು. ಮತ್ತು ನೀರು, ಅರಿಶಿಣದ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಳಿ ಇರುತ್ತೆ, ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಪರವಾಗಿಲ್ಲ. ನೀರು ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಥರ ಏನು ಬೇಡ. ರಸಮ್ ಅಂದರೆ ಸ್ವಲ್ಪ ನೀರಾಗಿ ಇರಬೇಕು, ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿಟ್ಟಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುದಿಯೋಕ್ಕಿಡೋಣ. ಸ್ವಲ್ಪ ಕುದೀತಾ ಇರಬೇಕಾದ್ರೆ ಕುಟ್ಟಿ ಪುಡಿ ಮಾಡಿರೋ ಜೀರಿಗೆ ಮೆಣಸಿನ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ, ಮೆಣಸಿನ ಪೌಡ್ರ್ ಹಾಕಿ ಚೆನ್ನಾಗಿ ಒಂದು ಕುದಿ ಹಾಕಕ್ಬಿಡಿ. ಜೀರಿಗೆ ಮೆಣಸು ಪೌಡ್ರು ಸ್ವಲ್ಪ ಲಾಸ್ಟಿಗೆ ಹಾಕಿದರೆ ಒಳ್ಳೆಯದು, ಘಮ ಘಮ ಅಂತ ವಾಸನೆ ಇರುತ್ತೆ, ರಸಮ್ ವಾಸನೆ. ಈಗ ನೋಡಿ, ರಸಮ್ ರೆಡಿ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ಮ್ಯಾಂಗೋ ರಸಮ್ ಮಾಡಬೇಕಾದ್ರೆ ಅದಕ್ಕೆ ಟೊಮೊಟೊ ಆಗಲಿ ಹುಣಸೆಹಣ್ಣಾಗಲಿ ಏನೂ ಹಾಕೋಕ್ಕೆ ಹೋಗಬೇಡಿ. ಅದರಲ್ಲೇ ಸಾಕಷ್ಟು ಹುಳಿ ಇರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.